ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚೇತನಾಸ್ ವರ್ಲ್ಡ್ ಚಾನಲ್. ಇವತ್ತು ಹೈಬಿಸ್ಕಸ್ ಟೀ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಈ ಹೈಬಿಸ್ಕಸ್ ಟೀ ಸೇವನೆ ಮಾಡೋದ್ರಿಂದ ವೀಕ್ಲಿ 2 ಸಾರಿ ಸೇವನೆ ಮಾಡಿದ್ರೆ ಸಾಕಿದು. BP ಕಂಟ್ರೋಲ್ ಬರುತ್ತೆ, ವೆಯ್ಟ್ ಲಾಸ್ ಆಗುತ್ತೆ, ಕೊಲೆಸ್ಟ್ರಾಲ್ ರೆಡ್ಯೂಸ್ ಆಗುತ್ತೆ. ನೋಡಿ, ಇವಾಗ ಮಾಡೋ ವಿಧಾನ ತಿಳ್ಕೊಳ್ಳೋಣ. ಇದು ಇಬ್ಬರಿಗೆ ಸರ್ವ್ ಮಾಡ್ಬೋದು, ಆ ಥರ ಮಾಡ್ತಾಯಿದ್ದೀನಿ. ನೋಡಿ, 2 ಗ್ಲಾಸ್ ನೀರು ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನು ಶುಗರ್ ಹಾಕ್ಕೊಳ್ಳಿ. 2 ದಾಸವಾಳ ಹೂವುದು ಪೆಟಲ್ಸ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೆ, ಅದು ಹಾಕ್ತಾಯಿದ್ದೀನಿ. ನೋಡಿ, ಒಂದು 2 ಮಿನಿಟ್ಸ್ ಬಾಯ್ಲ್ ಮಾಡಬೇಕು. ನೋಡಿ, ಆ ಪೆಟಲ್ದು ಕಲರೆಲ್ಲ ನೀರಿಗೆ ಬಿಟ್ಕೊಂಡಿದೆ. ಅದು ನೋಡಿ, ಪೆಟಲೆಲ್ಲ ವೈಟ್ಗಾಗಿದೆ. 1/2 ಲೆಮನ್ನ ಸ್ಕ್ವೀಸ್ ಮಾಡ್ಕೋಬೇಕು. ಅಷ್ಟೇ, ಹೈಬಿಸ್ಕಸ್ ಟೀ ರೆಡಿ ಆಯಿತು. ಇದನ್ನು ಫಿಲ್ಟ್ರ್ ಮಾಡಿಕೊಂಡ್ರೆ ರೆಡಿ ಆಯಿತು ಹೈಬಿಸ್ಕಸ್ ಟೀ. ತುಂಬ ಟೇಸ್ಟಿಯಾಗೂ ಇರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಮತ್ತೆ ಮತ್ತೆ ಕೇಳಿ ಅದು ಮಾಡಿಸ್ಕೊಂಡು ಕುಡಿತೀರ ನೀವು, ಆ ಥರ ಇರುತ್ತೆ ಟೇಸ್ಟ್. ಅದು ಎಲ್ಲರ ಮನೆ ಹತ್ರ ಸಾಮಾನ್ಯ ದಾಸವಾಳ ಹೂವಿನ ಗಿಡ ಇದ್ದೇ ಇರುತ್ತೆ, ಅದನ್ನು ನೀವು ಯೂಸ್ ಮಾಡ್ಕೋಬೋದು. ಈ ಟೀ ಇಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.